ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಕನ್ನಡಿಯಲ್ಲಿ ಮನಸ್ಸಲ್ಲಿರೋ ಕಲೆ ಎಲ್ಲ ಕಾಣಿಸೋ ಆಗಿದ್ದಿದ್ರೆ ನಿಮ್ ಮುಖ ನೋಡಿ ನಿಮ್ಗೆ ಅಸಹ್ಯ ಅನ್ಸಿರೋದು. ಸೌಂದರ್ಯ, ಸೌಂದರ್ಯ, ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆನೆ ಆ ಹುಡುಗಿ ನನ್ನ ಕಣ್ ಮುಂದೆ ಇರಬೇಕು. ನಾಳೆನೆ ಅಂದ್ರೆ ಕಷ್ಟ. ಆ ಹುಡುಗಿ ಇರೋದು ಕಳಸಾದಲ್ಲಂತೆ. ಅಡ್ರೆಸ್, ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ? ಹುಡುಗಿ ಹೆಸರು, ಕುಲ, ಗೋತ್ರ, ನಕ್ಷತ್ರ, ಅಡ್ರೆಸ್ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬ್ರೋಕರ್ನ ಬಿಟ್ಟಿದ್ದೀನಿ. ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನಮಗೆ ಸಿಗುತ್ತೆ. ಇತ್ತು ಸೌಂದರ್ಯ, ಚಿರು ಮದುವೆ ವಿಷಯದಲ್ಲಿ ನೀನು ಕಾನ್ಫಿಡೆಂಟ್ ಆಗಿದೆಯಾ ಅಲ್ವಾ? 100%. ಸರಿ, ಮುಂದೆ? ನಾಳೆ ಬೆಳಗ್ಗೆನೆ ಎಲ್ರಿಗೂ ರೆಡಿ ಇರಕ್ಕೆ ಹೇಳು. ಎಲ್ಲಿಗೆ? ಕಳಸಕ್ಕೆ. ಯಾರಾದ್ರೂ ಕೇಳಿದ್ರೆ ಕಳಸೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳು. ಸರಿ. ಹೇ, ನಿಂತ್ಕೊಳ್ರೆ. ಎಲ್ಲಿಗೆ ಹೋಗಿದ್ರಿ? ನಿಮ್ಗೇನು ಹೊತ್ತು ಗೊತ್ತು ಒಂದು ಇಲ್ವಾ? ಬೆಳಿಗ್ಗೆ ಹೋದವ್ರು ಈಗ ಬರ್ತಾ ಇದ್ದೀರಲ್ಲ, ಎಲ್ಲಿ ಹೋಗಿದ್ರಿ? ಅಮ್ಮ, ಅದು ಬೇಡಮ್ಮ, ನೀನ್ ಬಿಡು. ನಾನ್ ನೋಡಿದ್ರೆ ನಿನ್ಗೆ ಮದ್ವೆ ಆಗ್ಲಿ ಅಂತ ಕಣ್ ದೇವ್ರಿಗೆಲ್ಲ ಹರಕೆ ಹೊರ್ತಿದ್ದೀನಿ. ನೀನ್ ನೋಡಿದ್ರೆ ಊರೂರು ಸುತ್ಕೊಂಡು ಒತ್ತಿಲ್ಲ ಸುತ್ತಕ್ ಮನೆಗೆ ಬರ್ತಿದ್ಯಾ. ನನ್ಗೇಕಮ್ಮ ಬೈತೀಯಾ? ಎಲ್ಲ ದೀಪನಿಂದಾನೇ ಲೇಟ್ ಆಗಿದ್ದು. ಬಸ್ ಸ್ಟಾಪ್ ಹತ್ರ ಅಣ್ಣನ ಜೊತೆ ಮಾತಾಡ್ತಾ ಕೂತಿದ್ಲು. ಬೈಯೋದಿದ್ರೆ ಅವಳಿಗೆ ಬೈ. ಬೈಯಮ್ಮ, ಇವಾಗ ಬೈ. ಮಗ ಅಂದ ತಕ್ಷಣ ವಾಲ್ಯೂಮ್ ಮ್ಯೂಟ್ ಆಗ್ಬಿಡ್ತಲ್ವಾ? ಲೇ ದೀಪ, ನಿನ್ನಿಂದ ನಾನ್ ಬೈಸ್ಕೊತಾ ಇದ್ದೀನಿ ನೋಡು. ಆ ಕುಡ್ಕನ್ ಜೊತೆ ಮಾತಾಡ್ಬೇಡ ಅಂತ ಎಷ್ಟ್ ಸತಿ ಹೇಳಿದ್ರು ಕೇಳದೇ ಇಲ್ವಲ್ಲ ನೀನು? ಹೋಗ್ಲಿ ಬಿಡೆ, ಮಾತಾಡಿದ್ರೆ ಏನ್ ತಪ್ಪು? ಅಣ್ಣ ತಾನೆ. ಅವನು ನನ್ನ ಮಗನೇ ಅಲ್ಲ ಅಂತ ನನ್ನ ತಲೆ ಮೇಲೆ ನೀರ್ ಸುಡ್ಕೊಂಡು ತುಂಬಾ ವರ್ಷ ಆಯ್ತು. ಯಾಕ್ರೆ ಇಂತ ಮಾತಾಡ್ತೀರಾ? ಪಾಪ ಅವನು. ಯಾರೇ ಪಾಪ? ದಿನ ಅಲ್ಲಿ ಇಲ್ಲಿ ಕುಡಿದು ಬಿದ್ದು ನಮ್ಮ ಮಾನ ಮರ್ಯಾದೆ ಕಳಿಯೋದಕ್ಕಿಂತ ಒಂದೇ ಸಲ ಸತ್ತೋದ್ರೆ 3 ಇಡೀ ಮಣ್ಣು ಹಾಕಿ ಮರ್ತು ಬಿಡ್ಬೋದು. ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಬಿದ್ಕೊಂಡ್ರೆ ಸರಿ. ಯಾರಾದ್ರೂ ಅವನ್ ಪರ ವಹಿಸ್ಕೊಂಡ್ ಬಂದ್ರೆ ನಾನ್ ಮನುಷ್ಯ ಆಗಿರಲ್ಲ. ಹೋಗೆ. ಏನಿದು? ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ ಇದೇ ಇರ್ಬೋದಾ? ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಗೋರ್ಕೆ ಹೊಡಿತಿರೋದು ನೋಡಿ. ತೀರ್ ನೋಡು, ಟವಲ್ಗೆ ಸಸ್ಪೆಂಡರ್ಸ್ ಹಾಕೊಂಡು. ಬಸ್ ಅದು ನಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ರೀಚ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಮಲ್ಗೋದಿದ್ರೆ ಮೇಲೆ ರೂಮಿಗೆ ಹೋಗಿ ಮಲ್ಕೋ ಹೋಗು. ಓಕೆ ಬಸ್, ನೀವು ಹೋಗಿ ನಿದ್ದೆ ಮಾಡಿ. ನಂಗೆ ನಿದ್ದೆ ಬಂದ್ರೆ ನಾನು ಯಾಕೆ ಹಿಂಗೆ ಆಡ್ತಿದ್ದೆ? ನಿಮಗೆ ನಿದ್ದೆ ಬರ್ತಿಲ್ವಾ? ಯಾಕೆ? ನಾವು ಕಣ್ಣು ಮುಚ್ಚಿದ್ರೆ ಆ ಹುಡುಗಿನೇ ಬರ್ತಿದ್ದೆ ಹೇಳ್ಕೊಣ. ಕಣ್ಣು ಮುಚ್ಚಿದ್ರೆ ಆ ಹುಡುಗಿ ಬರ್ತಾಳೆ, ಕಣ್ಣು ಓಪನ್ ಮಾಡಿದ್ರೆ ಅವಳು ಮಾಯ ಆಗ್ತಾಳೆ. 100%. ಬಾಸು, ದಿಸ್ ಈಸ್ ಲವ್ ಬಾಸು. ಈ ವಿಷಯ ನೀಗಲೇ ಮತ್ತೆ ಹೇಳಿ, ಮಿಕ್ಕಿದ ಕೆಲಸ ನಾನು ನೋಡ್ಕೊಂಡು. ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು ಬಾಸು. ಹಂಗೆಲ್ಲ ಹೇಳಕ್ಕಾಗಲ್ಲ ಕಣ. ಇನ್ನೂ ತುಂಬಾ ಯೋಚನೆ ಮಾಡೋದಿದೆ. ಅಕಸ್ಮಾತ್ ಹುಡುಗಿ ಇನ್ನೊಂದ್ಸಲ ನೋಡ್ಕೊಂಡ್ ಬಂದೇ ಬಂದು ಇದೇ ನನಗೆ ಸಿಕ್ತಿರೋ ಸಿಗ್ನಲ್ ಅನ್ಕೊಂಡು ಸೀದಾ ಅದಕ್ಕೆ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನೀವು ಇದ್ರ ಬಗ್ಗೆ ಇಲ್ಲಿ ನೆನ್ಕೊಂಡು ಯೋಚನೆ ಮಾಡಿ. ನಾನು ಬಿಸ್ನೆಸ್ ನ ಹೆಂಗ್ ರೀಚ್ ಮಾಡ್ಬೇಕು ಅಂತ ಮಲ್ಕೊಂಡು ಯೋಚನೆ ಮಾಡ್ತೀನಿ. ಬಾಯ್, ಗುಡ್ ನೈಟ್.
ದೇವಿಗೆ ಸ್ವಲ್ಪ ಪವರ್ ಜಾಸ್ತಿನೇ ಇದೆ, ಅದಕ್ಕೆ ಕನ್ನಡಕ ಹಾಕ ಬಂದ್ಬಿಟ್ಟಿದ್ದಾಳೆ. ಪವರು ಜಾಸ್ತಿ ಇರೋದ್ರಿಂದಾನೆ ಹೆಣ್ಮಕ್ಳು ನಿಮ್ಮಂತ ಗಂಡನ ಕಟ್ಕೊಂಡು ಸಂಸಾರ ತೂಕ್ಸ್ಕೊಂಡು ಹೋಗ್ತಿರೋದು. ಏಯ್, ಜೀವನ್ ಪೂರ್ತಿ ಸಾಕಲ್ವಾ ಗಂಡಸ್ರು ಹೆಂಗಸ್ರನ್ನ? ಏಯ್, ಸಾಕವ್ರೇನ್ ಹಸುನ ಕುರಿನ ನಾಯ? ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಊಟ ತಿಂಡಿ ಹಾಕಿ ಬಟ್ಟೆ ಬರೆ ಒಗ್ದು ಮಕ್ಕಳನ್ನ ಹೆತ್ತು ಅದರ ಮೇಲೆ ಕೆಲ್ಸ ಕೂಡ ಮಾಡಿ ನಿಮ್ಮನ್ನ ಸುಖವಾಗಿ ನೋಡ್ಕೋತಾರಲ್ವಾ ನಿಮ್ ಹೆಂಡತಿ, ಅವ್ರು ನಿಮ್ಮನ್ನ ಸಾಕ್ತಾ ಇರೋದು. ನಾಳೆಯಿಂದ ತೆಪ್ಪ ಕೆಲ್ಸ ಮಾಡಿ ಮರ್ಯಾದೆಯಿಂದ ಮನೇಲಿ ಇದ್ರೆ ಸರಿ, ಇಲ್ಲಾಂದ್ರೆ